ಎಲ್ಲರಿಗೂ ನಮಸ್ಕಾರ. ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಲುಗದಿರುವಲವೇ ಹೊಂಬಿಸಿಲಳು ಅಧ್ಯಾಯ 6. ಹೆಲೋ ಮಿಸ್, ಕೇಳಿಸ್ತಿದ್ಯಾ ನನ್ನ ಮಾತು? ಒಂದು ಬ್ಯಾಗ್ ಬೆನ್ನಿಗೇರಿಸಿಕೊಂಡು ಮತ್ತೊಂದನ್ನು ಕೈನಲ್ಲಿ ಹಿಡಿದಿದ್ದವ ಬಿಸಿಲಿಗೆ ಬಾಯಾರಿಕೆಯ ದಾಹವು ಅವನನ್ನು ಬಾಧಿಸುತ್ತಿತ್ತು. ಆಗಲೇ 11-12 ಗಂಟೆಯ ಸಮೀಪವಾದ್ದರಿಂದ ಬ್ಯಾಗ್ನ ಭಾರವೂ ಇತ್ತು. ಅಯ್ಯೋ, ಈ ಹುಡುಗಿಗೆ ಕಿವಿ ಕೇಳಲ್ವಾ ಅಥವಾ ಕೇಳಿಸಿದ್ರೂ ಯಾಕೆ ಮಾತಾಡಬೇಕು ಅನ್ನೋ ಕೊಬ್ಬ? ಕೊಂಚ ಜೋರಾಗಿಯೇ ಹೇಳಿಕೊಂಡು ಅವಳ ಸಮೀಪಕ್ಕೆ ಹೋದ. ಅವ ಹತ್ತಿರ ಬರುವ ಸದ್ದು ಅರಿತವಳು ತಟ್ಟನೆ ಹಿಂದೆ ತಿರುಗಿದಳು. ನೀಲಿ ಬಣ್ಣದ ಶರ್ಟ್, ಮೊಣಕೈವರೆಗೂ ಮಡಚಿದ್ದ ಫಾರ್ಮಲ್ ಪ್ಯಾಂಟ್ ತೊಟ್ಟಿದ್ದ. ಅವಳಿಗಿಂತ ಹೆಚ್ಚು ಬೆಳ್ಳಗೆ ಇದ್ದ. ಮುಂದೆ ಕೂದಲು ಮೆಟ್ಟಿಲ ಆಕಾರದಲ್ಲಿ ಕುಳಿತಿದ್ದವು. ಒಮ್ಮೆ ಕೂದಲು ಹಿಂದಕ್ಕಂದುಕೊಂಡರೆ ಮತ್ತೆ ಹಾಗೆ ಹಣೆಯವರೆಗೂ ಕೂರುವ ಆ ಸೊಂಪಾದ ನಾಜೂಕಿನ ಕೂದಲು ಮತ್ತಷ್ಟು ಆಕರ್ಷಕ. ಅವನನ್ನು ನೋಡಿದವಳು ಮುಖದಲ್ಲಿ ಯಾವ ಭಾವವೂ ತೋರದೆ ಮತ್ತೆ ತನ್ನ ಕೆಲಸ ಆರಂಭಿಸಿದ್ಲು. ಅವಳು ತಿರುಗಿದ್ದು ಕಂಡು, ಹೆಲೋ ಮೇಡಮ್, ಇದು ಕರುಣಳ್ಳಿ ತಾನೇ? ಮೋಹಕ ನಗು ಸೂಸುತ್ತಲೇ ಕೇಳಿದ್ದ. ಅವನ ಮಾತಿಗೆ ಮಾತನಾಡದೆ ನಿಂತವಳು, ಯಾರೋ ಹೊಸಬ್ರು ಅನ್ಸುತ್ತೆ, ಪಾಪ ಅವ್ರ ಮೇಲೇಕೆ ನನ್ನ ಅಸಮಾಧಾನ ತೋರಿಸ್ಲಿ ಮನದಲ್ಲಿ ಹೇಳಿಕೊಂಡು ಅವನತ್ತ ತಿರುಗಿದಳು. ತನ್ನ ಕನ್ನಡಕ ಮೇಲೇರಿಸಿಕೊಳ್ಳುತ್ತಾ, ಹಾಂ ಹೌದು. ಮಾತಿನಲ್ಲಿ ಒರಟುತನವಿಲ್ಲದಿದ್ದರೂ ಮೃದು ಭಾವನೆಯೂ ಇರಲಿಲ್ಲ. ನೈಸ್ ಪ್ಲೇಸ್. ಇದೇ ದಾರಿಯಿಂದಲೇನಾ ಹೋಗೋದು? ನನ್ನ ಗೆಳೆಯನಿಗೆ ಕಾಲ್ ಮಾಡೋಣ ಅಂದರೆ ನೆಟ್ವರ್ಕ್ ಸಿಗ್ತಾ ಇಲ್ಲ. ನಾಳೆ ಬರ್ತೀನಿ ಅಂತೇಳಿ ಇವತ್ತೇ ಹೊರಟು ಬಂದೆ ಸರ್ಪ್ರೈಸ್ ಕೊಡೋಣ ಅಂತ. ಆದರೆ ಎಷ್ಟು ಕಷ್ಟ ಆಯಿತು ಇಲ್ಲಿಗೆ ಬರೋದಂದರೆ. ಯಾವುದೋ ಮೂಲೆಯಲ್ಲಿದೆ ಈ ಊರು. ಗೂಗಲ್ಗೂ ಗೊತ್ತಿಲ್ಲ ನೋಡಿ ನಿಮ್ಮೂರು. ಆದರೂ ನೇಚರ್ ಚೆನ್ನಾಗಿದೆ. ಪ್ರಕೃತಿ ಅವಲೋಕಿಸುತ್ತಾ ನುಡಿದ. ತನ್ನೂರ ಬಗ್ಗೆ ಅವನ ಅಭಿಪ್ರಾಯ ಕೇಳಿ ಕೋಪ ಬಂದಿತ್ತವಳಿಗೆ. ಆದರೂ ಅವನ ಕೊನೆಯ ಪದಕ್ಕೆ ಸುಮ್ಮನಾದವಳು, ಈ ದಾರಿ ಹೇಗಿದೆಯೋ ಹಾಗೆ ಹೋಗಿ. ಮೇನ್ ರೋಡ್ ಸಿಗುತ್ತೆ. ಅಲ್ಲಿ ಮತ್ತೆ ಯಾರನ್ನಾದರೂ ಕೇಳಿ ಹೇಳ್ತಾರೆ. ನಿಮ್ಗೆ ಯಾರ ಮನೆ ಬೇಕೋ ಅವ್ರ ಮನೆಯನ್ನು ಅಷ್ಟೇ ಸಮಾಧಾನವಾಗಿ ಹೇಳಿದ್ದಳು. ಓಕೆ, ಥ್ಯಾಂಕ್ ಯು ಎಂದವ ಮುಂದೆ ಹೋಗಿ ತಿರುಗಿದವನು, ನಿಮ್ಮದು ಇದೇ ಊರೇನಾ? ಅದೇ ತನ್ಮಯತೆಯ ಮುಗುಳು ನಗು ಮನುಷ್ಯನಿಗೆ ನಗುವೇ ಆಭರಣ ಅಂತ ಸುಮ್ಮನೆ ಹೇಳಿಲ್ಲ. ಅದು ನಿಜವೂ ಸಹ. ಅದರಲ್ಲಿ ಗಂಡು ಹೆಣ್ಣು ಎನ್ನುವ ಭೇದವಿಲ್ಲ. ಅವ ಹೋದನೆಂದು ತಿರುಗಿ ಮತ್ತೆ ತನ್ನ ಕೆಲಸದಲ್ಲಿ ನಿರತಳಾಗಿದ್ದವಳು ಅವನ ಧ್ವನಿಗೆ ಮತ್ತೆ ಅತ್ತ ತಿರುಗಿದಳು. ಹೌದು ಎಂದು ಚುಟುಕಾಗಿ ಉತ್ತರಿಸಿದಳು. ನೀವೇನು ಇಷ್ಟೇ ಮಾತಾಡಬೇಕು ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿರೋ ಥರ ಮಾತಾಡ್ತೀರಾ? ಸ್ವಲ್ಪ ನಗ್ರಿ. ಹೀಗೆ ಕೇಳಬೇಕು ಅಂತ ಮನದಲ್ಲಿ ಅಂದ್ಕೊಂಡ. ಆದರೆ ಅವಳ ಗಂಭೀರ ಮುಖ ಕಂಡು ಏನೂ ಹೇಳಲಿಲ್ಲ. ಅಂದ ಹಾಗೆ ನಿಮ್ಮ ಹೆಸರೇ ಹೇಳಲಿಲ್ಲ? ಮತ್ತದೇ ನಗುಮುಖ ಅವನದು. ಬ್ಯಾಗ್ ಒಂದು ಕೈನಿಂದ ಮತ್ತೊಂದು ಕೈಗೆ ವರ್ಗಾಯಿಸುತ್ತಾ ಕೇಳಿದ್ದ. ಸುಮ್ಮನೆ ಅವನ ಮುಖ ನೋಡಿದವಳು, ನಿಮಗೆ ಅದರ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಮತ್ತೆ ತನ್ನ ಕನ್ನಡಕ ಸರಿಪಡಿಸಿಕೊಳ್ಳುತ್ತಾ ಹೇಳಿದವಳ ಮಾತು ನಿಧಾನವಾಗೇ ಇತ್ತು. ಹಿಮಾಂಶು ಕೆಟ್ಟವನೆಂದು ಗಂಡಸರನ್ನೆಲ್ಲ ದ್ವೇಷ ಮಾಡುವಷ್ಟು ಮೂರ್ಖ ಹುಡುಗಿಯೂ ಅಲ್ಲ, ಹಾಗೆ ನಂಬುವಷ್ಟು ಒಳ್ಳೆಯ ಹುಡುಗಿಯೂ ಅಲ್ಲ. ಮೂತಿ ವಿಚಿತ್ರ ಹುಡುಗಿ ಎನ್ನುವಂತೆ ಮಾಡಿದವ. ಆದರೂ ಹಳ್ಳಿ ಹೆಣ್ಮಕ್ಳು ಸಾಫ್ಟ್. ಹಾಗಂತ ನೀವು ರಫ್ ಅಲ್ಲ. ನಿಮ್ಮ ಮಾತು ನಾನು ಕೇಳಿದ್ದಕ್ಕೆ ವಿರುದ್ಧವೇ ಇದೆ ಅಷ್ಟೇ. ಎನಿವೆ ಥ್ಯಾಂಕ್ಸ್ ಕಣ್ರಿ. ಅಲ್ಲಿಯೇ ನಿಂತು ಮಾತನಾಡುತ್ತಿದ್ದ. ಅವನ ಮಾತಿಗೆ ಎಲ್ಲರೂ ಮಂತ್ರಮುಗ್ಧರಾಗಿ ಕೇಳುತ್ತಿದ್ರು. ಅವನ ಚೆಲುವಿಗೋ ಮಾತಿನ ಮೋಡಿಗೋ. ಆದರೆ ಈ ಹುಡುಗಿ ಕಿವಿಯೇ ಹಾಕುತ್ತಿಲ್ಲ. ಎಲ್ಲರಿಗಿಂತ ವಿಭಿನ್ನ ಎಂದುಕೊಂಡನಾತ. ನೀವು ಇಲ್ಲೇ ಇದ್ದರೆ ಇಲ್ಲೇ ಇರ್ತೀರಿ. ಹೀಗೇ ಹೋಗಿ, ಬಿಸಿಲು ಜಾಸ್ತಿ ಆಗತ್ತೆ ಮಿಸ್ಟರ್ ಎಂದವಳ ದಪ್ಪ ಕನ್ನಡಕದೊಳಗಿನ ಕಣ್ಣುಗಳು ಏನು ಹೇಳಿದ್ವೋ. ಆದರೆ ಅದು ಆತನಿಗೆ ಆ ಕ್ಷಣ ಅರ್ಥವಾಗಲಿಲ್ಲ. ಸ್ವತಃ ಕಂಗಳ ಒಡತಿಗೆ ಅದು ಅರಿವಾಗಲಿಲ್ಲ ಏಕೆ ಹೇಳಿದಳೆಂದು. ಇವನು ಇನ್ನೂ ಅಲ್ಲೇ ನಿಂತದ್ದು ನೋಡಿ ಮನೆ ಕಡೆ ಹೋಗಲೆಂದು ಹೆಜ್ಜೆ ಹಾಕಿದಳು ಕಿರಣ. ಅವಳಿಂದೆಯೇ ಓಡುವ ನಡಿಗೆಯಲ್ಲಿ ಬಂದವ ಕಾಲು ದಾರಿಯಲ್ಲೇ ಕಾಲುವೆ ಮೇಲೆ ಹಾಸಿದ್ದ ಬಂಡೆ ಮೇಲೆ ಕಾಲಿಡದೆ ನೀರಿನಲ್ಲಿ ಅವಳು ನಡೆದು ಹೋಗುತ್ತಿದ್ದದು ನೋಡಿ ನಾನು ಶೂ ಧರಿಸಬಾರದಿತ್ತು ಎಂದುಕೊಂಡ. ನಾನು ನಿಮ್ಮ ಜೊತೆಗೆ ಬಂದರೆ ಊರು ತೋರಿಸ್ತೀರಾ? ವಿನಮ್ರವಾಗಿ ಕೇಳಿಕೊಂಡ. ಬನ್ನಿ ಎಂದು ಮುಂದೆ ಮುಂದೆ ನಡೆದವಳು ಮನದಲ್ಲಿ ಮಾವ ಹೇಳಿದ ಮಾತುಗಳನ್ನೇ ಮೆಲುಕು ಹಾಕುತ್ತಿದ್ಲು. ನಾಳೆ BEO ಸರ್ನ ಮೀಟ್ ಮಾಡಿ ಪರ್ಮಿಷನ್ ಕೇಳಬೇಕು. ನಾನೇನು ದುಡ್ಡಿಗೆ ಅಲ್ವಲ್ಲ, ಫ್ರೀಯಾಗಿ ತಾನೇ ಮಾಡೋದು. ಆದರೂ ಈ ಮಕ್ಕಳು ನನ್ನೆದುರು ಅಕ್ಕ ಅಕ್ಕ ಅಂತ ಬರ್ತಾರೆ. ಇವ್ರಿಗೆ ನಾನು ದಂಡಿಸಲು ಸಾಧ್ಯವೇ? ತಪ್ಪು ಮಾಡಿದಾಗ? ಅವಳ ಯೋಚನೆ ಸಾಗುವಾಗಲೇ, ಏನಾದರೂ ಹೇಳ್ರಿ, ಹೀಗೆ ಸುಮ್ಮನೆ ಹೋಗ್ತಿದ್ರೆ ಏನು ಚಂದ. ಆದರೂ ಇಂತಹ ಪ್ರಕೃತಿ ವಾತಾವರಣ ತುಂಬ ಸೊಗಸಾಗಿದೆ. ಅವಳನ್ನು ಮಾತಿಗೆ ಎಳೆದ. ಅವನೆಡೆ ಒಂದು ಖಡಕ್ ಲುಕ್ ಕೊಟ್ಟು ಮುಂದೆ ನಡೆದಳು. ಇದು ಯಾವ ಹುಡುಗಿ ಹಿಂಗೆ ಎಂದುಕೊಂಡವ. ನನ್ನ ನೇಮ್ ಸೂರ್ಯ ಕಣ್ರಿ. ನಿಮ್ಮ ಹೆಸರು? ನೋಡಿ, ನಿಮ್ಮ ಹೆಸರು ಏನಾದರೂ ಆಗಿರಲಿ, ನಾನೆಷ್ಟು ಕೂಲ್ ಆದರೂ ನಮ್ಮಪ್ಪ ನನಗೆ ಸೂರ್ಯ ಅಂತ ಇಟ್ಟಿದ್ದಾರೆ. ಆದರೆ ನೀವು ನೋಡಿ ಆಗ್ಲಿಂದ ಉರಿತಾನೇ ಇದ್ದೀರಿ ತಮಾಷೆಯಾಗಿ ಮಾತನಾಡಿದ.
ಅವನಿದ್ದ ಕಡೆ ಸದಾ ಲವಲವಿಕೆಯಿಂದ ಕೂಡಿರಬೇಕೇ ಹೊರತು ನೀರಸ ಅವನಿಗೆ ಸಲ್ಲದು. ಹಾಗಂತ ಹೆಚ್ಚು ಮಾತುಗಾರ ಅಲ್ಲ. ಎಷ್ಟು ಬೇಕೋ ಅಷ್ಟು, ಎಲ್ಲಿ ಬೇಕೋ ಅಲ್ಲಿ ಅವನ ಮಾತಿನ ದಾಳಿ. ಅವನ ಮಾತಿಗೆ ತಿರುಗಿ ನೋಡಿದಳು. 2 ಬ್ಯಾಗ್ ಹಿಡಿದು ಕಷ್ಟಪಟ್ಟು ಬರುತ್ತಿದ್ದನಾದರೂ ಆ ಬೆಳ್ಳನೆಯ ಮುಖ ಬೆವರಿನಿಂದ ತೊಯ್ದು ಕೆಂಪಗಾಗಿತ್ತು. ಸಹಾಯ ಮಾಡಲೇ ಅನ್ನಿಸಿತ್ತು ಅವಳ ಹೆಂಗರುಳು ಹೃದಯ. ಇಂತಹ ಎಷ್ಟು ಸಹಾಯ ಕಾಲೇಜ್ ಹೋಗುವಾಗ ಮಾಡಿಲ್ಲ. ಮುದುಕರು ಯಾರಾದರೂ ಬಂದರೆ ಇವಳಿಗೆ ತಮ್ಮ ಬ್ಯಾಗ್ ಮನೆ ಮುಟ್ಟೋವರೆಗೂ ಕೊಟ್ಬಿಡೋರು. ಆದರೆ ಇವನೇನು ಮುದುಕ ಅಲ್ವಲ್ಲ, ಹೇಳಿತ್ತು ಅವಳ ಸುಪ್ತ ಮನಸ್ಸು. ಅಟ್ಲೀಸ್ಟ್ 2 ಬ್ಯಾಗ್ನಲ್ಲಿ 1 ತಗೋತೀನಿ ಅನ್ನೋಕ್ಕಾಗಲ್ವಾ? ಮನದಲ್ಲೇ ಹೇಳಿಕೊಂಡವನು ಅವಳ ಮನಸ್ಸು ಓದಿದಂತೆ ಮಾತನಾಡಿದ್ದ. 1 ನಿಮಿಷ ಮಿಸ್, ನನಗೆ ಗೊತ್ತಿದೆ ನೀವು ನೀವಾಗಿಲ್ಲ ಅಂತ. ನಿಮ್ಮ ಕಣ್ಣುಗಳೇ ಹೇಳ್ತಿವೆ ನೀವೆಂಥ ನೋವಲ್ಲಿದ್ದೀರಿ ಎಂದು. ಆದರೂ ಈ ನೋವನ್ನು ನೋವು ಅಂತ ತಿಳ್ಕೊಂಡು ಎಷ್ಟು ದಿನ ದುಃಖ ಪಡ್ತೀರಾ? ಆದಷ್ಟು ಬೇಗ ಆ ನೋವಿಂದ ಆಚೆ ಬನ್ನಿ. ಆದರೂ ನಿಮ್ಮ ಕನ್ನಡಕ ಮತ್ತು ನಿಮ್ಮ ಕಣ್ಣು 2 ಚಂದ ಕಣ್ರಿ. ಒಬ್ಬ ಅಪರಿಚಿತ ಇಷ್ಟೆಲ್ಲ ಮಾತಾಡ್ದ ಅಂತ ಬೈಬೇಡಿ, ಇರುವುದನ್ನು ನೇರವಾಗಿ ಹೇಳೋ ಸ್ವಭಾವ ನಂದು. ಅವನ ಮಾತಿಗೆ ಬೈಬೇಕು ಅನ್ನಿಸಿದರೂ ಮಾತನಾಡಲಿಲ್ಲ. ಅವಕಾಶವೇ ಕೊಟ್ಟಿರಲಿಲ್ಲ. ಒಂದೇ ಸಮ ಮಾತನಾಡಿದವ, ಇಷ್ಟೆಲ್ಲ ಮಾತಾಡಿದ್ದೇನೆ, ಒಂದೇ ಒಂದು ಉಪಕಾರ ಮಾಡಿ. ಈ ಊರಲ್ಲಿ ವೇದಾಂತ್ ಮನೆ ಯಾವುದು ತೋರಿಸಿ. ಒಂದೇ ಉಸಿರಿಗೆ ಪಟಪಟನೆ ಹೇಳಿ ಮುಗಿಸಿದ್ದ. ಆದರೆ ವೇದಾಂತ್ ಹೆಸರು ಕೇಳಿ ಅಲ್ಲಿಂದ ಅವನ ಜೊತೆ ಬರದೆ ಸರಸರ ಹೆಜ್ಜೆ ಇಟ್ಟು ಬಂದು ಬಿಟ್ಲು. ಅವ ಕೂಗಿಕೊಂಡರೂ ಮತ್ತೆ ಹಿಂದೆ ತಿರುಗಲಿಲ್ಲ. ತನ್ನ ಭಾರವಾದ ಬ್ಯಾಗ್ನೊಂದಿಗೆ ಅವಳ ಸಮಕ್ಕೆ ಹೆಜ್ಜೆ ಬೆಸೆಯಲಾಗಲಿಲ್ಲ. ಬಸ್ ಸ್ಟಾಪ್ನ ತಮ್ಮ ತೋಟದಿಂದ ಊರ ಪಕ್ಕದಲ್ಲಿನ ಮೇನ್ ರೋಡ್ ತಲುಪುವವರೆಗೂ ತೋಟಗಳೇ. ಆ ತೋಟದ ಮಧ್ಯೆ ಪ್ರತಿ ಬಾರಿ ಬರುವಾಗಲೂ ಏನೋ ಹಿತ ಅವಳಿಗೆ. ಆದರೆ ಇತ್ತೀಚೆಗೆ ಆ ಹಿತ ಮಾಯವಾಗಿದೆ. ಅವಳು ಮೇನ್ ರೋಡ್ ತಲುಪುವಾಗಲೇ ಹಿಮಾಂಶು ಮತ್ತು ಖುಷಿ ಬೈಕ್ನಲ್ಲಿ ಹೋದದ್ದು ನೋಡಿದವಳಿಗೆ ಆ ಬಿಸಿಲಿಗೆ ಮತ್ತಷ್ಟು ಕೋಪ ಉಕ್ಕಿತು. ಹಿಂದೆ ಬಂದ ಅಪರಿಚಿತನನ್ನ ಮರೆತೇ ಬಿಟ್ಟಳು. ಖುಷಿ ಇವಳನ್ನು ತಿರುಗಿ ನೋಡಿದ್ದು ಮತ್ತಷ್ಟು ಅವಳ ದ್ವೇಷ ಹೆಚ್ಚುವಂತೆಯೇ ಮಾಡಿತ್ತು. ಮನೆಗೆ ಬಂದವಳು ಬಚ್ಚಲಿಗೆ ತೆರಳಿ ಮುಖಕ್ಕೆ ಸಾಕೆನ್ನುವಷ್ಟು ತಣ್ಣನೆಯ ನೀರು ಎರಚಿಕೊಂಡಾಗಲೇ ಸಮಾಧಾನ. ಕೈಕಾಲು ತೊಳೆದು ಒಳ ಬಂದವಳು ಮಾವ ಹೇಳಿದಂತೆ ಮಾಡಬೇಕು. ಯಾಕೋ ಚೂರೂ ನೆಮ್ಮದಿ ಅನ್ನಿಸ್ತಿಲ್ಲ. ಒಳಗೆ ನಾನೊಬ್ಳೇ ಯಾಕೆ ನೋವು ಪಡಬೇಕು? ನಾನು ಅವ್ರಿಗಿಂತ ಖುಷಿಯಾಗಿರಬೇಕು. ಹಾಗೆ ಅವರ ನೆಮ್ಮದಿಯೂ ಹಾಳಾಗಬೇಕು. ಹೀಗೆ ಅಂದುಕೊಳ್ಳುತ್ತಲೇ ತನ್ನ ರೂಮು ಹೊಕ್ಕವಳು ಸಮಯ ನೋಡಿದಳು. 12:20 ತೋರಿಸ್ತಿತ್ತು. ಅಮ್ಮ, ಅಪ್ಪ ಎಲ್ಲಿಗೋಯ್ತು? ಮನೆಯ ಪಕ್ಕದಲ್ಲಿ ಹಾಕಿದ್ದ ದೊಡ್ಡ ಅಡಿಕೆ ಮಿಷನ್ ಶೆಡ್ ಬಳಿ ಅಡಿಕೆ ಗೋಟು ಸುಲಿಯುತ್ತಿದ್ದ ಅಮ್ಮನ ಬಳಿ ಬಂದು ಕೇಳಿದ್ದಳು. ತಾನು ಒಂದು ಕತ್ತಿ ಹಿಡಿದು ಅಮ್ಮನ ಮುಂದೆ ಕುಳಿತುಕೊಳ್ಳುತ್ತಾ. ನಾವು ತಗೊಂಡಿರೋ ಅಡಿಕೆ ತೋಟ ನೋಡ್ಕೊಂಡು ಬರಕ್ಕೆ ಹೋಗೈತ್ ಕಣೆ, ಗೋಟು ಸುಲಿಯುತ್ತಲೇ ಹೇಳಿದ್ರು. ಅಮ್ಮ, ಈ ಮಿಷಿನ್ ಮಾರಿ ಹೊಸದು ತರೋಣ. ಹೇಗೂ ನಮ್ಮೂರಲ್ಲಿ ಸಾಂಬಾರು ಪುಡಿ ಹಾಕ್ಸೋ ಮಿಷಿನ್ ಇಲ್ಲ, ಅದು ತಂದುಬಿಡೋಣ. ನೀನು ಇನ್ಮೇಲೆ ಹೆಚ್ಚು ಒತ್ತಡ ತಗೋಬೇಡ. ಮನೆ ಹತ್ರ ಈ ಮಿಷಿನ್ ನೋಡ್ಕೊಂಡು ಇದ್ಬಿಡು. ನಮ್ಮ ತೋಟ ನೋಡ್ಕೊಂಡು ಅಪ್ಪ ನಾನು ಇರ್ತೀವಿ. ನಾನು ಸ್ಕೂಲ್ಗೆ ಪಾಠ ಮಾಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಜೀವನಕ್ಕೆ ಸಾಕಲ್ವಾ, ನೆಮ್ಮದಿಯಾಗಿ ಇದ್ಬಿಡೋಣ. ಕೈ ತನ್ನ ಚಾಕಚಕ್ಯತೆಯಿಂದ ಗೋಟು ಸುಲಿಯುತ್ತಿದ್ದರೂ ಮಾತು ಸ್ಪಷ್ಟವಾಗಿ ಅಮ್ಮನ ಮುಖ ನೋಡದೆ ಹೊರಬಂದಿದ್ದವು. ಮಗಳ ಮಾತಿಗೆ ಏನು ಹೇಳಬೇಕೋ ತಿಳಿಯದೆ ಅವಳ ಮುಖ ನೋಡಿದ್ರು. ಅವರೇನು ದುರ್ಬಲ ಹೆಂಗಸಲ್ಲ. ಆದರೂ ಈ ವಿಷಯದಲ್ಲಿ ಸುಮ್ಮನಿದ್ದರೂ ಕಾರಣ ಸಂಬಂಧ ಅನ್ನೋದು ಅಷ್ಟು ಸೂಕ್ಷ್ಮವೆಂದು. ಅಮ್ಮನ ಧೈರ್ಯವೇ ಅವಳಿಗೆ ಎಂದರೆ ತಪ್ಪಿಲ್ಲ. ಎಂಥವರನ್ನೂ ಕೆಲವೊಂದು ಸಂದರ್ಭ ದುರ್ಬಲಗೊಳಿಸುತ್ತೆ. ಹಾಗಾದರೆ ನೀನು ಮತ್ತೆ ಬೆಂಗಳೂರಿಗೆ ಹೋಗಲ್ವಾ? ಕೆಲಸದ ನಡುವೆಯೇ ಕೇಳಿದ್ದರು ಋಷಾಲಿ. ಎಲ್ಲ ವಿಷಯ ತಿಳಿದಿದ್ದರು. ನಿಮ್ಮನ್ನು ಬಿಟ್ಟು ನಾನೆಲ್ಲೂ ಹೋಗೋಲ್ಲ ಅಮ್ಮ. ಅವಳ ಮಾತು ದೃಢ. ಲೋ ಸೂರ್ಯ, ಇದೇನೋ ನೀನು ನಾಳೆ ಬರ್ತೀನಿ ಅಂತಲ್ವಾ ಹೇಳಿದ್ದು? ಆಶ್ಚರ್ಯ ಆನಂದದೊಂದಿಗೆ ಕೇಳಿದ್ದ ವೇದಾಂತ್, ಅವನ ಒಂದು ಬ್ಯಾಗ್ ತಾನು ತೆಗೆದುಕೊಳ್ಳುತ್ತಾ. ಅಯ್ಯೋ, ನಿಂಗೆ ಸರ್ಪ್ರೈಸ್ ಕೊಡೋಣ ಅಂತ ನಾನು ಬಂದೆ. ಆದರೆ ಇಲ್ಲಿಗೆ ಬಂದಾಗಲೇ ಗೊತ್ತಾಗಿದ್ದು. ಸಾಕಾಯ್ತು ಮಾರಾಯ, ನಿನ್ನ ಮನೆ ಹುಡುಕಿ ಬರೋ ಅಷ್ಟರಲ್ಲಿ, ಹೇಳುತ್ತಾ ಮನೆಯ ಜಗುಲಿಗೆ ಬಂದು ಕುಳಿತವ. ಹೇಗಿದೆಯೋ? ತಂಗಿ ಮದುವೆ ಅಂತ ಊರಿಗೆ ಬಂದಿದ್ದೀನಿ ಅಂದೆ ಅಲ್ವಾ? ಅದೇನಾ ನಿಮ್ಮ ಚಿಕ್ಕಪ್ಪನ ಮನೆ? ಆ ಮನೆ ತಂಗಿಯದೇನಾ ಮದುವೆ ಆಗಿದ್ದು? ಮದುವೆ ಸ್ವೀಟ್ ಖಾಲಿನಾ ಅಥವಾ ಇನ್ನೂ ಇದೆಯಾ? ಪಕ್ಕದ ಮನೆ ಕಡೆ ಕೈ ತೋರಿಸಿ ಕೇಳಿದವ. ಸದ್ಯಕ್ಕೆ ನಾನೊಂಚೂರು ತಣ್ಣೀರು ಸ್ನಾನ ಮಾಡಬೇಕು. ಎಲ್ಲ ಒಂದೇ ಬಾರಿಗೆ ಹೇಳಿಬಿಟ್ಟ. ಅವರ ಮಾತು ಸಾಗುವಾಗಲೇ ಹೊರ ಬಂದಿದ್ದಳು ಶ್ರೇಷ್ಠ ಮತ್ತವರ ಅಮ್ಮ ಲಲಿತಾ. ನೀನು ಹೇಳ್ತಿದ್ದಲ್ಲ ನನ್ನ ಸ್ನೇಹಿತ ಬರ್ತಾನೆ ಅಂತ, ಇವನೇನಾ? ಹೇಗಿದ್ದೀಯಪ್ಪ? ಲಲಿತಾರ ಮಾತಿಗೆ ತನ್ನ ಎಂದಿನ ನಗು ಮೊಗದಲ್ಲೇ ಉತ್ತರಿಸಿದ್ದ ಸೂರ್ಯ. ಚೆನ್ನಾಗಿದ್ದೀನಿ, ನೀವು? ಹೋ, ನಮ್ಮ ಅಣ್ಣ ಹೇಳ್ತಿದ್ದ ನನ್ನ ಫ್ರೆಂಡ್ ಸಖತ್ ಹ್ಯಾಂಡ್ಸಮ್ ಅಂತ. ಫೋಟೋ ನೋಡೋಕ್ಕೆ ಸಹ ಕೊಟ್ಟಿರಲಿಲ್ಲ. ಅಣ್ಣ ಹೇಳ್ದಾಗೆ ನೀವು ಹಾಗೇ ಇದ್ದೀರಿ, ಪಟಾಕಿಯಂತೆ ಮಾತನಾಡಿದ್ದಳು ಶ್ರೇಷ್ಠ. ಶ್ರೇಷ್ಠ ಎಂದು ದೊಡ್ಡ ಕಣ್ಣು ಬಿಟ್ಟು ಗದರಿದರು ಲಲಿತಾ. ನೋಡಪ್ಪ, ನೀನು ಬರ್ತೀಯ ಅಂತ ವೇದ ಹೇಳಿದ್ದಕ್ಕೆ ಮಾಡಿ ಮೇಲಿನ ರೂಮ್ ಕ್ಲೀನ್ ಮಾಡಿದ್ದೀನಿ. ನೀನು ಅಲ್ಲೇ ನೆಮ್ಮದಿಯಾಗಿ ಇರಬಹುದು. ಊಟಕ್ಕೆ ಕೆಳಗೆ ಬರುವವನಿದ್ರೆ ಬಾ, ಇಲ್ಲಾಂದರೆ ಅಲ್ಲಿಗೆ ಕಳಿಸ್ತೀನಿ. ಅವರ ಮಾತಿನಲ್ಲಿ ಅವನಿಗೆ ತಾನು ಊಹಿಸಿದ ಆತ್ಮೀಯತೆ ಕಾಣಲಿಲ್ಲ. ಅದನ್ನು ಅವ ಮತ್ತೆ ಬಯಸಲೂ ಇಲ್ಲ. ಗೆಳೆಯರಿಬ್ಬರು ಬ್ಯಾಗ್ ಹಿಡಿದು ಮೇಲೆ ಹೋಗುತ್ತಿದ್ದರು. ಅವರು ಮೆಟ್ಟಿಲು ಹತ್ತುತ್ತಿದ್ದರೆ ಮಧ್ಯಾಹ್ನದ ಬಿಸಿಲಲ್ಲಿ ಹಸುಗಳಿಗೆ ತಮ್ಮ ತೊಟ್ಟಿಯಲ್ಲಿ ನೀರು ಕುಡಿಸುತ್ತಿದ್ದ ಹುಡುಗಿ ಕಂಡಳು.
ಪಕ್ಕದ ಮನೆಯ ಮುಂದೆ ದೊಡ್ಡದಾದ ಚಪ್ಪರ ಹಾಕಿದ್ದರೂ ಚಪ್ಪರದ ಮುಂದಿದ್ದ ತೊಟ್ಟಿಯ ಭಾಗ ಖಾಲಿ ಇತ್ತು. ಅಲ್ಲಿಯೇ ಹಸುಗಳಿಗೆ ನೀರುಣಿಸುತ್ತಿದ್ದಳು. ಮೆಟ್ಟಿಲು ಹತ್ತುವುದು ಬಿಟ್ಟು ಅವಳನ್ನೇ ನೋಡುತ್ತಾ ನಿಂತಿದ್ದ ಸೂರ್ಯ. ಸಶೇಷ ಮುಂದುವರಿಯುತ್ತದೆ. ಹೀಗೆ ನನ್ನ ಕಥೆನ ಕೇಳಿ ಪ್ರೋತ್ಸಾಹಿಸ್ತಾ ಇರಿ ಎಲ್ರೂ. ಥ್ಯಾಂಕ್ ಯು.